ವೀಕ್ಷಕರೇ ನಮಸ್ಕಾರ. ನೋರಾ ಫತೇಹಿ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಬಾಲಿವುಡ್ ನ ರಾಣಿ ಜೇನು. ವಯ್ಯಾರದಿಂದ ನೋರಾ ಕುಣಿಯುತ್ತಿದ್ದರೆ ಅನೇಕರು ಕುಂತಲ್ಲಿ ಕೂರಲಾರದೆ ನಿಂತಲ್ಲಿ ನಿಲ್ಲಲಾರದೆ ಚಡಪಡಿಸುತ್ತಾರೆ. ಇಂಥ ನೋರಾ ಫತೇಹಿ ಅವರ ಹೃದಯ ಯಾರಿಗಾಗಿ ಚಡಪಡಿಸುತ್ತದೆ ಅನ್ನುವ ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ಹೀಗಾಗಿಯೇ ನಿಮ್ಮ ಲವ್ ಸ್ಟೋರಿ ಹೇಳಿ ಅಂದರೆ ಕೆನಡಾದ ಈ ಕಿನ್ನರಿ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂದಿದ್ದಾರೆ. ಬಾಲಿವುಡ್ ನವರ ಲೆಕ್ಕಾಚಾರದ ಬದುಕಿನ ಕಥೆಯನ್ನ ಹೇಳಿದ್ದಾರೆ. ಹೌದು, ಅಲಹಾಬಾದಿಯಾಗಿ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ನೋರಾ ಬಾಲಿವುಡ್ ನಲ್ಲಿ ಪ್ರೇಮಕ್ಕೆ ಬೆಲೆ ಇಲ್ಲ ಅಂದಿದ್ದಾರೆ. ಹಿಂದಿ ಚಿತ್ರರಂಗದಲ್ಲಿ ಅನೇಕರು ಮದುವೆ ಬಂಧನಕ್ಕೊಳಗಾಗುವುದು ಕೇವಲ ಅವರವರ ಲಾಭಕ್ಕಷ್ಟೇ ಹೊರತು ಅಲ್ಲಿ ಪ್ರೇಮ ಇರಲ್ಲ ಅಂದಿದ್ದಾರೆ. ಇನ್ನು ಸಂದರ್ಶನದ ಮೂಲಕ ಬಾಲಿವುಡ್ ನ ಮತ್ತೊಂದು ಮುಖವಾಡ ಕಳಚುವ ಪ್ರಯತ್ನವನ್ನ ಮಾಡಿರುವ ನೋರಾ ಫತೇಹಿ ಹಿಂದಿ ಚಿತ್ರರಂಗದಲ್ಲಿ ಬಹುತೇಕರು ಮದುವೆಯಾಗುವುದು ಅವರ ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ ಅಷ್ಟೇ ಅಂದಿದ್ದಾರೆ. ಖ್ಯಾತಿಯ ಶಿಖರವನ್ನೇರಿದ ನಾಯಕಿ ಅಥವಾ ನಾಯಕನನ್ನ ಇಲ್ಲಿ ಚೆನ್ನಾಗಿ ಬಳಸಿಕೊಳ್ಳುತ್ತಾರೆ. ಅವರ ಸಂಪರ್ಕದಿಂದ ತಮ್ಮ ಸಂಪರ್ಕ ಸೇತುವೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತಾರೆ ಎಂದಿದ್ದಾರೆ ನೋರಾ ಫತೇಹಿ. ಇನ್ನು ನೇಮ್ ಫೇಮ್ ಇರುವ ವ್ಯಕ್ತಿಯನ್ನ ಮದುವೆ ಆದರೆ ಮುಂದಿನ 3 ವರ್ಷ ಆರಾಮಾಗಿ ಬದುಕಬಹುದು ಅನ್ನುವ ಲೆಕ್ಕಾಚಾರವನ್ನ ಹಾಕಿಯೇ ಇಲ್ಲಿ ಪ್ರೀತಿಯ ಬಲೆಯನ್ನ ಬೀಸಲಾಗುತ್ತೆ ಎಂದಿರುವ ನೋರಾ ಫತೇಹಿ, ಆ ವ್ಯಕ್ತಿ ಕೈಯಲ್ಲಿ 3 ಸಿನಿಮಾಗಳಿವೆ. ಆ 3 ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾಗಳಾಗಿಯೇ ಆಗುತ್ತವೆ ಎನ್ನುವ ನಂಬಿಕೆ ಇರುತ್ತೆ. ಈ ಹಿನ್ನೆಲೆಯಲ್ಲಿಯೇ ಪ್ರೀತಿ ಪ್ರೇಮದ ನಾಟಕವನ್ನಾಡಿ ಬೇರೆಯವರ ಗೆಲುವಿನ ಅಲೆಯಲ್ಲಿ ತಗುಲುವ ಪ್ರಯತ್ನವನ್ನ ಇಲ್ಲಿ ಅನೇಕರು ಮಾಡುತ್ತಾರೆ ಎಂದಿದ್ದಾರೆ ಬಾಲಿವುಡ್ನ ಬಳಕುವ ಬಳ್ಳಿ ನೋರಾ ಫತೇಹಿ. ಇನ್ನು ನಾನು ಹೇಳಿರುವುದನ್ನೆಲ್ಲವೂ ಬಾಲಿವುಡ್ ಬಗ್ಗೆ, ನಾನು ಬೇರೆ ಯಾರಿಂದಲೂ ಕೇಳಿರುವ ಕೆಟ್ಟ ಕಥೆಯಲ್ಲ. ನನ್ನ ಎದುರು ನಡೆದ ಹಾಗೂ ನಡೆಯುತ್ತಿರುವ ಬದುಕಿನ ವಾಸ್ತವದ ಕಥೆ ಎಂದು ಸ್ಪಷ್ಟವಾಗಿ ನೋರಾ ಅವರು ಹೇಳಿದ್ರು. ಇನ್ನು ನೋರಾ ಫತೇಹಿ ಈ ಎಲ್ಲಾ ಕಾರಣಗಳಿಂದ ನಾನು ಯಾವುದೇ ಹುಡುಗನ ಹಿಂದೆ ಹೋಗಿಲ್ಲ, ಡೇಟಿಂಗ್ ಮಾಡಿಲ್ಲ ಎಂದಿದ್ದಾರೆ. ಪ್ರೀತಿ ಪ್ರೇಮಕ್ಕೆ ನನ್ನ ಬಳಿ ಸದ್ಯಕ್ಕೆ ಸಮಯ ಇಲ್ಲ ಅಂದಿದ್ದಾರೆ. ಅದರ ಜೊತೆಗೇನೆ ಇತ್ತೀಚೆಗೆ ನೋರಾ ಫತೇಹಿ ಅವರು ಹುಕ್ ಸ್ಟೆಪ್ ಅನ್ನು ಹಲವು ಬಾರಿ ಅಭ್ಯಾಸ ಮಾಡಿದ್ದೇನೆ, ಅಲ್ಲದೆ ಸಾಕಷ್ಟು ವೇದಿಕೆ ಮೇಲೆ ಆ ಹಾಡಿಗೆ ಡ್ಯಾನ್ಸ್ ಮಾಡಿದ್ದೇನೆ. ಅಷ್ಟು ಕಷ್ಟಕರವಾದ ಹೆಜ್ಜೆ ಅದಾಗಿತ್ತು. ಇದಕ್ಕಾಗಿ ಈಗಲೂ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುತ್ತಿದ್ದೇನೆ ಎಂದು ತಮಗಾದ ನೋವನ್ನು ಹೇಳಿಕೊಂಡಿದ್ದಾರೆ. ಇನ್ನು ಡ್ಯಾನ್ಸಿನಲ್ಲಿ ಬಳುಕುವ ಬಳ್ಳಿಯಾಗಿರುವಂತ ನೋರಾ ಫತೇಹಿ ಅವರು ಸಾಕಿ ಸಾಕಿ ಸಾಂಗ್ಗೆ ಡ್ಯಾನ್ಸ್ ಮಾಡುವಾಗ ನನ್ನ ಮೊಣಕಾಲು ಕೂಡ ಪರಚಿ ಹೋಗಿತ್ತು, ಅತಿಯಾದ ರಕ್ತಸ್ರಾವವೂ ಆಗಿತ್ತು. ಬೆನ್ನಿನ ಕೆಳಭಾಗದಲ್ಲಿ ತೀವ್ರವಾದ ನೋವನ್ನು ಸಹ ಅನುಭವಿಸಿದ್ದೇನೆ. ಇನ್ನು ತುಂಬಾ ಸಾಂಗ್ಗಳಿಗೆ ನೃತ್ಯ ಮಾಡುವಾಗ ನಾನು ಗಾಯಗೊಂಡಿದ್ದೇನೆ. ಅದರಲ್ಲೂ ಅದರ ಪರಿಣಾಮ ನನ್ನ ನೃತ್ಯದ ಮೇಲೆ ಬೀರಿಲ್ಲ. ನಾನು ನನ್ನ ಕರ್ತವ್ಯವನ್ನು ಸರಿಯಾಗಿ ನಿಷ್ಠೆಯಿಂದ ನಿಭಾಯಿಸಿದ್ದೇನೆ ಎಂದು ನೋರಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ತಮಗಾದ ನೋವಿನ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಒಟ್ನಲ್ಲಿ ಪಡ್ಡೆ ಹುಡುಗರ ಮನಸ್ಸು ಗೆಲ್ಲುವ ಹಾಗೂ ಬಳುಕುವ ಬಳ್ಳಿಯಂತೆ ನಾಚುವ ನೋರಾ ಫತೇಹಿ ಅವರು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನುವಂತೆ ಹೊರಗಡೆಯಿಂದ ಬಾಲಿವುಡ್ ತುಂಬಾನೇ ಕಲರ್ಫುಲ್ ಕಾಣಿಸುತ್ತೆ. ಆದ್ರೆ ಇಲ್ಲಿ ಒಳಗೆ ಬಂದ ನಂತರ ನಿಜವಾದ ಬಣ್ಣ ಬಯಲಾಗುತ್ತೆ ಎಂದು ನೋರಾ ಫತೇಹಿ ಅವರು ಬಾಲಿವುಡ್ ನಲ್ಲಿರುವ ಆ ಕರಾಳ ಮುಖಗಳ ಬಗ್ಗೆ ನೇರವಾಗಿ ಹೇಳಿದ್ರು. ಇಲ್ಲಿ ದುಡ್ಡೇ ದೊಡ್ಡಪ್ಪ, ದುಡ್ಡಿಗಾಗಿ ಇಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ, ಏನ್ ಬೇಕಾದ್ರೂ ಮಾಡಲು ಬಹುತೇಕರು ಸಿದ್ಧರಿರುತ್ತಾರೆ ಎಂದು ನೋರಾ ಅವರು ಹೇಳಿದ್ದಾರೆ. ಇನ್ನು ಬಾಲಿವುಡ್ ನಲ್ಲಿರುವಂತಹ ಇಂಥ ಒಳ ಹುಳುಕುಗಳನ್ನೆಲ್ಲ ನೇರವಾಗಿ ಹೇಳಿದ ನೋರಾ ಫತೇಹಿ ಇಂಥ ಹೇಳಿಕೆಯನ್ನು ಬಾಲಿವುಡ್ ನಲ್ಲಿರುವವರು ಹೇಗೆ ಇದನ್ನ ಸ್ವೀಕರಿಸ್ತಾರೆ ಅನ್ನೋದು ಕಾದು ನೋಡಬೇಕು. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BN TV, ಇದು ನಿಮ್ಮ ಧ್ವನಿ.